ಹಾಯ್ ಹಲೋ ನಮಸ್ಕಾರ. ನಾವು ಇವತ್ತು ಬೆಳಿಗ್ಗೆನೇ ಮಂಗಳೂರಿಗೆ ಹೋಗಲಿಕ್ಕಿತ್ತು, ಯಾಕಂದರೆ ವಿನಿಲ್ ಅವರ ಫ್ರೆಂಡ್ ಅವರಿಗೆ ಗೋವಾಕ್ಕೆ ಹೋಗಲಿಕ್ಕಿತ್ತು ಅಂತ ಅವರ ಕಾರಲ್ಲಿ ಅವರಿಗೆ ಡ್ರಾಪ್ ಮಾಡಲಿಕ್ಕೆ ಅಂತ ಹೋದ್ವಿ. ಅಲ್ಲಿಂದ ಎಲ್ಲಿಗಾದರೂ ಹೋಗಬೇಕು ಅಂದರೆ ಬೆಳಿಗ್ಗಿನ ಜಾವ ಒಂದು ಆಲ್ಮೋಸ್ಟ್ 5:15ಗೆ ಹಾಗೇನೋ ಟ್ರೈನ್ ಇತ್ತು. ಅದಾದ ನಂತರ ನಮ್ಮ ಒಬ್ಬರು ಫ್ರೆಂಡ್ ರೆಕಮೆಂಡ್ ಮಾಡಿದರು, ಈ ಒಂದು ಲೊಕೇಶನಲ್ಲಿ ಬೋಟಿಂಗ್ ಹೋಗಿ ವ್ಯೂ ತುಂಬ ಚೆಂದವಾಗಿರ್ತದೆ, ಲೈಕ್ ಸನ್ರೈಸ್ ಎಲ್ಲ ತುಂಬ ಒಳ್ಳೆಯದಾಗಿರ್ತದೆ ಅಂತ. ಹಾಗೆ ತುಂಬ ಸರ್ಚ್ ಮಾಡಿ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿ ಆಮೇಲೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಆ ಪ್ಲೇಸಿಗೆ ರೀಚ್ ಆದ್ವಿ. ಸೊ ಇದಾಗಿತ್ತು ಬೆಳಗಿನ ಆಲ್ಮೋಸ್ಟ್ 5:45-6 ಹಾಗೆ ಆಗಿರಬೇಕು, ಮೋಸ್ಟ್ಲಿ 6:30 ಆಗಿರಬೇಕು. ಸೊ ಹೇಗೆ ಈ ವ್ಯೂ ಅಂದರೆ ತುಂಬ ಚೆಂದವಾಗಿತ್ತು. ನಿಮಗೆ ಯಾರಿಗಾದರೂ ಹೋಗಬೇಕು ಅಂತಾದರೆ ಲೊಕೇಶನನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಈ ಪ್ಲೇಸಿಗೆ ಕೆಳಗಿನ ಮನೆ ಅಂತ ಹೇಳ್ತಾರಂತೆ. ಆ್ಯಂಡ್ ಇದು ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ವಾ, ಇಲ್ಲಿ ತುಂಬ ಜನರ ಮನೆ ಉಂಟು. ಆ ಒಂದು ಮನೆಯಲ್ಲಿ ಹೋಗಿ ನಮಗೆ ಕಾಂಟ್ಯಾಕ್ಟ್ ಪ್ರೀವಿಯಸ್ಲಿ ಒಬ್ಬರು ಬಂದಿದ್ರಲ್ವ, ಅವರು ನಮಗೆ ಕಾಲ್ ಮಾಡಿ ಅಂದರೆ ಅವ್ರು ಫೋಟೋ ಹಾಕಿದ್ರು, ನಮಗೆ ಇಂಟ್ರೆಸ್ಟ್ ಆಯಿತು, ಹೋದ್ವಿ, ನೋಡಿದ್ವಿ. ಸೊ ತುಂಬ ಒಂದು ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ನಮಗೆ ಇಲ್ಲಿ ಫುಲ್ ತಿರುಗಾಡಿಸಿದ್ದಾರೆ. ಆ್ಯಂಡ್ ಚಾರ್ಜಸ್ ಏನಂದರೆ ಮುಂಚೆನೇ ಹೇಳೋದಿಲ್ಲ ಅವರು, ಆಮೇಲೆ ಕೊಡಿ ಅಂತ ಹೇಳ್ತಾರೆ. ಸೊ ನಾವು ಸ್ವಲ್ಪ ಬಾರ್ಗೇನ್ ಮಾಡಿ ಮೂವರಿಗೆ 750 or 800 ಸಮಥಿಂಗ್ ಆಯಿತು. ಸೊ ನೀವು ಕೂಡ ಬಾರ್ಗೇನ್ ಮಾಡ್ಬೋದು, ಬಟ್ ಬೆಟರ್ ನೀವು ಮುಂಚೆನೇ ಪ್ರೈಸ್ ಕೇಳಿ ಹೋಗೋದು ಒಳ್ಳೆಯದು. ಯಾಕಂದರೆ ನಮ್ಮದು ಏನಂದರೆ 200-500 ಒಳಗಡೆ ಆಗ್ತದೆ ಅಂತ ನಮ್ಮದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅವರು ಫಸ್ಟಿಗೆ 1000 ಕೇಳಿದರು, ಆಮೇಲೆ ಬಾರ್ಗೇನ್ ಮಾಡಿ ಸಮ್ವೇರ್ ಅರೌಂಡ್ 800 or 700 ಎಲ್ಲೋ ಬಂದ್ವಿ. ಸೊ ಹಾಗೆ ನೀವು ಕೂಡ ಅಲ್ಲಿ ಮುಂಚೆನೇ ಹೋಗಿ ಕೇಳಿ ಎಷ್ಟಾಗುತ್ತೆ ಅಂತ. ಅಲ್ಲಿಗೆಲ್ಲ ಬೋಟಲ್ಲಿ ಹೋಗ್ಬೇಕಾ? ಅಲ್ಲಿಗೆಲ್ಲ ಅದು ಅಲ್ಲಿಂದ ಆಚೆ ಉಂಟಲ್ಲ ಗೊತ್ತಲ್ಲ. ಒಳ್ಳೆ ಮಮ್ಮಿ ಮಿಸ್ ಇದಕ್ಕೆ ಬೇರೆ ದಾರಿ ಯಾವುದಿಲ್ಲ ಬೋಟಲ್ಲಿ ಅವರು. ಕೇರಳ ಇದರ ಆಚೆ ಕೇರಳ, ಆಚೆ ಬಾರ್ಡರ್ ಕೇರಳ.